ನಿಮಗೆ ನಾನು ಕೂಡ ಜಾಹೀರಾತುಗಳಲ್ಲೂ ಕೆಲವರು ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡಿದರು. ಸುಮಾರು ಒಂದು 6 ತಿಂಗಳ ಹಿಂದೆ ಈ ಥರದ ಪ್ರಕರಣಗಳು ನಮಗೆ ಬಂದಾಗ ನಾವು ಕೂಡ ಡೌಟ್ ಬಂದು ನಮ್ಮ ವಿಚಕ್ಷಣ ನಮ್ಮಲ್ಲೂ ಕೂಡ ಒಂದು ವಿಜಿಲೆನ್ಸ್ ಟೀಮ್ ಇದೆ. ವಿಚಕ್ಷಣಾ ದಳದ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಒಂದು ಜಾಯಿಂಟ್ ಆಪ್ರೇಷನ್ ಮಾಡಿದಾಗ ಗೊತ್ತಾಯಿತು, ಇದು ಕಲಬೆರಕೆ ತುಪ್ಪವನ್ನು ನಮ್ಮ ನಂದಿನಿ ಪಾಕೆಟಲ್ಲಿ ಅಂತಂದರೆ ನಂದಿನಿ ಪಾಕೆಟ್ ಹೋಲುವ ರೀತಿಯಲ್ಲೇ ನಕಲಿ ಮಾಡಿ ಅವರು ಅದನ್ನು ಕಲಬೆರಕೆ ಮಾಡಿ ತುಂಬ ಚೀಪ್ ರೇಟಲ್ಲಿ ಮತ್ತು ಆಫರ್ಗಳನ್ನ ಕೊಟ್ಟು ಮಾರಾಟ ಮಾಡ್ತಾಯಿದ್ರು. ವಿಶೇಷವಾಗಿ ನಮ್ಮ ಒಬ್ಬ ಅಧಿಕೃತ ಡೀಲರ್ ಅದರಲ್ಲಿ ಶಾಮೀಲಾಗಿದ್ದರು. ಅದನ್ನು ನಾವು CCB ಪೊಲೀಸವ್ರ ಜೊತೆ ಜಾಯಿಂಟಾಗಿ ಆಪ್ರೇಷನ್ ಮಾಡಿ ಅದು ದೊಡ್ಡ ರಾಕೆಟನ್ನು ನಾವು ಸೀಸ್ ಮಾಡಿ ತಮಿಳ್ನಾಡಿನಲ್ಲೇ ಹೋಗಿ ನಮ್ಮ ತಂಡ ಮತ್ತು ಪೊಲೀಸ್ ಅಧಿಕಾರಿಗಳು ಜಾಯಿಂಟಾಗಿ ಆಪ್ರೇಷನ್ ಮಾಡಿ ಅದನ್ನು ದೊಡ್ಡ ಕಾರ್ಯಾಚರಣೆ ಆಯಿತು. ಈಗ ಅದು FIR CCBನಲ್ಲಿ FIR ಆಗಿ ಈಗ ಚಾರ್ಜ್ ಶೀಟ್ ಹಾಕೋ ಹಂತದಲ್ಲಿದೆ ಮತ್ತು 4 ಜನ ಆರೋಪಿಗಳನ್ನು ಕೂಡ ಆ ಪ್ರಕರಣದಲ್ಲಿ ನಾವು ಬಂಧಿಸಿ ಕ್ರಮ ತೊಗೊಂಡಿದ್ದೀವಿ. ಸೊ ಈಗ ಅದಕ್ಕೆ ಪೂರಕವಾಗಿ ನಾವೇನು ಮಾಡಿದ್ವಿ, ಈ ಥರದ ಹಾವಳಿಯನ್ನು ಮತ್ತೆ ಇದು ರಿಪೀಟ್ ಆಗಬಾರ್ದು, ಮುಂದುವರಿಬಾರ್ದು ಅಂತೇಳಿ ನಾವು ಅದನ್ನು ಕಡಿಮೆ ಮಾಡಬೇಕು ಅಂತೇಳಿ ವಿಶೇಷವಾಗಿ ತುಪ್ಪ ಪಾಕೆಟ್ಗೆ QR ಕೋಡನ್ನು ತರಬೇಕು ಅಂತೇಳಿ ಈಗ ಅದು QR ಕೋಡನ್ನು ಈಗ ಚಾಲನೆಗೆ ತಂದಿದ್ದೀವಿ. ನಮ್ಮಲ್ಲಿ ಹೊಸ ಪೆಟ್ ಜಾರ್ ಬಾಟಲ್ಸ್ ಏನಿದೆ ಅದರಲ್ಲಿ ಈಗ QR ಕೋಡನ್ನು ನಾವು ಆಲ್ರೆಡಿ ಈಗ ಇಂಪ್ಲಿಮೆಂಟ್ ಮಾಡ್ತಾ ಬಂದಿದ್ದೀವಿ. ಈ ಪಾಕೆಟಲ್ಲೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಈಗ ಆಗ್ತಾಯಿದೆ ಕೆಲಸಗಳು, ಏನು ಸಮಸ್ಯೆ ಆಗ್ತಾಯಿಲ್ಲ. ಬಟ್ ನೀವು ಹೇಳ್ದಂಗೆ ಈ ಥರದ ಕಲಬೆರಕೆ ಪ್ರಕರಣಗಳು ಅಥವಾ ನಕಲಿ ಹಾವಳಿಗಳದ್ದು ದೂರುಗಳು ಬಂದರೆ ನಾವು ನಮ್ಮಲ್ಲೂ ಒಂದು ವಿಚಕ್ಷಣಾ ದಳ ಅಂತ ನಾವು ಮಾಡ್ಕೊಂಡಿದ್ದೀವಿ. ಆ ಟೀಮು ರೆಗ್ಯುಲರಾಗಿ ಅವರು ಕೂಡ ವಿಶೇಷವಾಗಿ ಈ ಕ್ರೌಡೆಡ್ ಏರಿಯಾ ಇರುವಂಥ ಬೆಂಗಳೂರು ನಗರ ಅಂಥ ಪ್ರದೇಶಗಳಲ್ಲಿ ಈ ಥರದ ಕಂಪ್ಲೇಂಟ್ಸ್ ಹೆಚ್ಚು ಇದೆ. ಅದನ್ನು ನಾವು ಸರಿಸಾಟಿಯಾಗಿ ಕೆಲಸ ಮಾಡಿ ತಡೆ ಹಿಡಲಿಕ್ಕೆ ಕ್ರಮ ತೊಗೊತಾ ಇದ್ದೀವಿ. ಎಸ್, ಆ ಥರದನ್ನು ನಾವು ಈ ಕೆಲವು ಆನ್ಲೈನ್ ಪ್ಲಾಟ್ಫಾರ್ಮಲ್ಲೂ ಕೂಡ ಸೇಲ್ಸ್ ಮಾಡೋಂಥ ಏಜೆನ್ಸಿಗಳಿಗೂ ಕೂಡ ಕಟ್ಟುನಿಟ್ಟು ಮೀಟಿಂಗ್ ಮಾಡಿ ಸೂಚನೆ ಕೊಟ್ಟಿದ್ದೀವಿ. ಈ ಥರ ನಿಮ್ಮ ಪ್ಲಾಟ್ಫಾರ್ಮಲ್ಲಿ ಅಥವಾ ನಿಮ್ಮ ಇದರಲ್ಲಿ ಈ ಥರದ ನಕಲಿ ಪ್ಯಾಕೆಟ್ಸ್ಗಳು ಹೋಗಿ ವ್ಯಾಪಾರ ಆಗುವಂಥದ್ದು ಅಥವಾ ಬ್ರ್ಯಾಂಡ್ಗೆ ಡ್ಯಾಮೇಜ್ ಆಗೋ ಕೆಲಸಗಳಾದರೆ ನಾವು ಕ್ರಮ ತೊಗೋತೀವಿ ಅಂತ ಸೂಚನೆಗಳು ಕೊಟ್ಟಿದ್ದೀವಿ. ಆ ಥರ ಏನಾದರೂ ಮುಂದೆ ಪ್ರಕರಣಗಳು ಕಂಡಿದ್ರೆ ಖಂಡಿತ ಕ್ರಮ ತೊಗೊತೀವಿ. ಹೈನುಗಾರಿಕೆಯೂ ಕೂಡ ಒಂದು ಉಪಕಸಬು. ನಿಮಗೆ ಗೊತ್ತಿದೆ, ನಮ್ಮದು ಕೃಷಿ ಆಧಾರಿತ ವ್ಯವಸ್ಥೆಯಲ್ಲಿ ನಾವಿದ್ದರೂ ಕೂಡ ಹೈನುಗಾರಿಕೆಯನ್ನು ಕೂಡ ಅಳವಡಿಸ್ಕೊಂಡು ಸಾಕಷ್ಟು ಜೀವನ ಸುಧಾರಣೆಯ ನಿಟ್ಟಿನಲ್ಲಿ ಕ್ರಮಗಳಾಗ್ತಾಯಿದೆ. ಉದಾಹರಣೆಗೆ ನೀವು ಒಂದು ಕುಟುಂಬ 1 ಹಸು ಇದ್ದರೂ ಕೂಡ ಅಥವಾ 2 ಹಸು ಇದ್ದರೂ ಕೂಡ ಕನಿಷ್ಠ ಒಂದು ಹಸು 5 ಲೀಟ್ರ್ ಹಾಲು ಕೊಟ್ಟರೂ ಕೂಡ 2 ಹಸು ಇದ್ದರೆ 10 ಲೀಟ್ರ್ ಕೊಡುತ್ತೆ. 1 ಟೈಮು 10 ಲೀಟ್ರು ಅಥವಾ ಪರ್ ಡೇ ಫುಲ್ ಬೆಳಿಗ್ಗೆ ಅಥವಾ ಸಾಯಂಕಾಲ 2 ಸೇರಿ 10 ಲೀಟ್ರೇ ಆದರೂ ಕೂಡ ನಾವು ಈಗ ಪ್ರತಿ ಲೀಟ್ರ್ ಹಾಲಿಗೆ ಸುಮಾರು 35 ರೂಪಾಯಿ, ಸರಾಸರಿ 36 ರೂಪಾಯಿ ಇದೆ. 35 ರೂಪಾಯಿ 50 ಪೈಸೆ ಇದೆ ನಮ್ಮದು ಸರಾಸರಿ ಖರೀದಿ ದರ. ಜೊತೆಗೆ ಸರ್ಕಾರದ ಇನ್ಸೆಂಟಿವ್ 5 ರೂಪಾಯಿ ಇದೆ. ಆಲ್ಮೋಸ್ಟ್ 40 ರೂಪಾಯಿ ಪರ್ ಲೀಟ್ರ್ ಬರ್ತಾಯಿದೆ. ಒಬ್ಬ ವ್ಯಕ್ತಿ 2 ಹಸುಗಳು ಇಟ್ಕೊಂಡ್ರೂ ಕೂಡ ಕನಿಷ್ಠ 10 ಲೀಟ್ರ್ ಅವನು ಉತ್ಪಾದನೆ ಆಗ್ತಾಯಿದೆ ಅಂತಂದರೂ ಕೂಡ ಸುಮಾರು 400 ರೂಪಾಯಿಯಷ್ಟು ಒಂದು ಫ್ಯಾಮಿಲಿಗೆ ಆಗುತ್ತೆ. ಆ 400 ರೂಪಾಯಿ ಪರ್ ಡೇ ಆದರೂ ಕೂಡ ತಿಂಗಳಿಗೆ ಆಲ್ಮೋಸ್ಟು 12,000 ಆಗುತ್ತೆ ಕನಿಷ್ಠ, ನಾನು ಹೇಳೋದು. ಸೊ ಈಗ ಏನಾಗಿದೆ, ಎಲ್ಲ ರೈತರಿಗೂ ಕೂಡ ನಮ್ಗೆ ಯಾರು ಡೈರಿಗೆ ಹಾಲನ್ನು ಹಾಕ್ತಾಯಿದ್ದಾರೆ, ಸುಮಾರು 9.6 ಲಕ್ಷ ಸದಸ್ಯರು ಸಕ್ರಿಯವಾಗಿ ಹಾಲನ್ನ ರೆಗ್ಯುಲರಾಗಿ ಹಾಕ್ತಾಯಿರೋರು. ನಮ್ಮಲ್ಲಿ ನೋಂದಣಿ 26 ಲಕ್ಷ ರೈತರು ಆಗಿದ್ದರೂ ಕೂಡ ಡೈರಿಗಳಿಗೆ ಸಕ್ರಿಯವಾಗಿ ಹಾಲು ಹಾಕ್ತಾಯಿರೋರು ಸುಮಾರು 9.6 ಲಕ್ಷ ಜನ ಆಗ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ದಿನ ಸುಮಾರು ನಾವು ಪ್ರತಿದಿನ ಆಲ್ಮೋಸ್ಟ್ 38 ಕೋಟಿ ರೂಪಾಯಿಗಳನ್ನು ನಾವು DBT ಮುಖಾಂತರ ಪಾವತಿ ಮಾಡ್ತಾಯಿದ್ದೇವೆ. ಪ್ರತಿ 10 ದಿನಕ್ಕೂ ಒಂದು ಸಾರಿ ನಾವು ಅವರಿಗೆ DBT ಮುಖಾಂತರ ಅವರಿಗೆ ಪೇಮೆಂಟ್ ಹೋಗುತ್ತೆ. ಯಾವುದೇ ಕ್ಯಾಶ್ ಪೇಮೆಂಟ್ ಆಗಲಿ ಅಥವಾ ಕ್ಯೂ ಬಂದು ನಿಲ್ಲಿಸ್ಕೊಂಡು ಕ್ಯೂಲ್ಲಿ ಕೊಡಿ, ಈ ಥರದ್ದು ಯಾವುದೂ ಸಿಸ್ಟಮ್ ಇಲ್ಲ. ಎಲ್ಲವೂ ಕೂಡ ಅವರಿಗೆ DBT ಮುಖಾಂತರನೇ ಪೇಮೆಂಟ್ ಆಗೋದ್ರಿಂದ ಸಣ್ಣ ಪುಟ್ಟ ಖರ್ಚುಗಳಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಬೋದು ಅಥವಾ ಮಕ್ಕಳದ್ದು ಬೇರೆ ಬೇರೆ ವಿಚಾರಗಳಿಗಾಗ್ಬೋದು, ಫ್ಯಾಮಿಲಿಯ ನಿರ್ವಹಣೆಗಾಗ್ಬೋದು, ಇದು ಕೂಡ ಆರ್ಥಿಕವಾಗಿ ಅವ್ರನ್ನ ಸಬಲರನ್ನಾಗಿ ಮಾಡಲಿಕ್ಕೆ ಪೂರಕವಾಗಿ ಹೈನುಗಾರಿಕೆ ಕೆಲಸ ಮಾಡ್ತಾಯಿದೆ. ಹೆಚ್ಚು ಈ ವೃತ್ತಿಯಲ್ಲಿ ತೊಡಗಿಸ್ಕೊಬೇಕು. ಸಾಕಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ಬೋದು, ಡಾಕ್ಟರ್ಸ್ಗಳಾಗ್ಬೋದು, ಕಾರ್ಪೊರೇಟಲ್ಲಿರೋಂಥವ್ರು ಕೂಡ ಒಂದು ಫಾರ್ಮ್ ಹೌಸ್ ಥರ ಮಾಡಿಕೊಂಡು 10 ಹಸುಗಳನ್ನ 20 ಹಸುಗಳನ್ನ ಕಟ್ಕೊಂಡು ಹೈನುಗಾರಿಕೆ ಮಾಡ್ತಾಯಿದ್ದಾರೆ. ನಮ್ಮ ಮೈಸೂರಿನಲ್ಲೇ ಸುಮಾರು ಒಬ್ಬರು ಡಾಕ್ಟರ್ ಫ್ಯಾಮಿಲಿ ಅವರು ಕೂಡ ಸುಮಾರು 160 ಹಸುಗಳನ್ನು ಕಟ್ಕೊಂಡು ತುಂಬ ಚೆನ್ನಾಗಿ ಅವರು ಒಂದು ದಿನಕ್ಕೆ ನಮಗೆ ಆಲ್ಮೋಸ್ಟ್ 3,600 ಲೀಟ್ರಷ್ಟು ಹಾಲನ್ನು ಡೈರಿಗೆ ಹಾಕ್ತಾಯಿದ್ದಾರೆ. ಸೊ ಈ ಥರದ ಫ್ಯಾಮಿಲಿಗಳು ನಮಗೆ ಮಾದರಿಯಾಗಿರೋದು ಕಾಣ್ತವೆ. ಇದನ್ನು ನಾವು ಹೆಚ್ಚು ನಾಡಿನ ರೈತರಲ್ಲಿ ಮತ್ತು ಎಲ್ಲ ಕುಟುಂಬಗಳಲ್ಲೂ ಕೂಡ ಹೈನುಗಾರಿಕೆಯೂ ಕೂಡ ನೀವು ಆರ್ಥಿಕವಾಗಿ ಸಶಕ್ತ ಆಗಲಿಕ್ಕೆ ಪೂರಕವಾಗಿ ಮಾಡ್ಬೋದು. ಇದನ್ನು ಸಪೋರ್ಟ್ ಮಾಡಬೇಕು ಅಂತ ನಾವು ಕೂಡ ನಮ್ಮ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತೇನೆ.